ನೆಲಮಂಗಲ ತಾಲೂಕಿನಲ್ಲಿ ಎಲ್ಲ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸಿ ಎಲ್ಲ ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನ ಅವರೆಲ್ಲ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗೋ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ವಿರುದ್ಧನೇ ಅವಹೇಳನಕ್ಕೆ ಮಾತಾಡ್ತಾ ಇದ್ದಾನೆ ಹರ್ಷನವರು. ನಾವಿದನ್ನು ಹರ್ಷ ಖಂಡಿಸ್ತೀವಿ. ಆಮೇಲೆ ಅಲ್ಲಿ ಪಂಚಾಯಿತಿಗೆ ಹೋದರೂ ಸಹ ಅವನೇ ಡೇಟ್ ಕೊಟ್ಟು ಬರಲೇಬೇಕು ಅಂತ ಈ ಎಲ್ಲ ಕೇಳಿ ನಮ್ಮ ಶಾಸಕರಿಗೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾನೆ. ಅವನ ಉದ್ದೇಶ ಏನು, ಕರೆದು ಶಾಸಕರಿಗೆ ನೆಲಮಂಗಲ ತಾಲೂಕಲ್ಲಿ ನಾನು ಒಬ್ಬ ರಾಜಕೀಯವಾಗಿ ನಾನು ಬೆಳಿಬೇಕು, ದುರುದ್ದೇಶ ಇಟ್ಟುಕೊಂಡು ಶಾಸಕರಿಗೆ ಒಂದು ಅಗೌರವ ಕೊಡಬೇಕು ಅಂತ ಹೇಳಿ ಎಲ್ಲ ಡೇಟ್ ಎಲ್ಲ ತಗೊಂಡು ಶಾಸಕರು ಗೌರವಪೂರ್ವಕವಾಗಿ ನಾವು ಅವರು ಎಲ್ಲ ಸದಸ್ಯರ ಜೊತೆಗೆ ಹೋದಾಗ ಬೇಕು 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 ಅಂತಲೇ ಇದು ಮಾಡಿ ಅವನ ಅಧ್ಯಕ್ಷ ಆಗಿ ಒಂದು ಶಾಸಕರು ಬಂದಾಗ ಕೊಡ ಗೌರವವನ್ನು ಕಿಂಚಿತ್ತು ಗೌರವ ಕೊಟ್ಟಿಲ್ಲ. ಯಾರು ಹರ್ಷ ಅವ್ರು ನಮ್ಮ ಶಾಸಕರಿಗೆ ಒಂದು ಅಗೌರವ ತಂದಿದ್ದಾರೆ. ಇದು ಹರ್ಷನಿಗೆ ಅವನಿಗೆ ನಾಚಿಕೆ ಹಾಕ್ಬೇಕು. ಒಬ್ಬ ಅಧ್ಯಕ್ಷ ಆದಾಗ ಒಬ್ಬ ಶಾಸಕರು ಬಂದಾಗ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಇಲ್ಲ. ಸದಸ್ಯರುಗಳನ್ನ ಉಪಾಧ್ಯಕ್ಷನೆಲ್ಲ ಕರ್ಕೊಂಡು ಹೊರಗಡೆ ಹೋಗಿ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾನೆ. ಇದು ಒಬ್ಬ ಅಧ್ಯಕ್ಷ ಆಗಿ ಒಬ್ಬರು ಉಪಾಧ್ಯಕ್ಷರಾಗಿ ಕೊಡೋಂಥ ಗೌರವನ ಈ ರೀತಿಯಾಗಿ ಆ ಹರ್ಷನಿಗೆ ನಾವೆಲ್ಲ ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ಅವನ ಹರ್ಷ ಯಾವ ರೀತಿಯಲ್ಲಿ ನಮ್ಮ ಶಾಸಕರಿಗೆ ವರ್ತನೆಯಾಗಿ ಮಾತಾಡ್ತಾನೆ ಅದನ್ನ ನಿಲ್ಲಿಸಬೇಕು. ಯಾಕೆಂದರೆ ಇದನ್ನು ರಾಜಕೀಯವಾಗಿ ತಗೊಂಡೋಗೋದು ಬೇಡ. ಶಾಸಕರು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅವನು ಅಧ್ಯಕ್ಷ ಆಗಿದ್ದಾನೆ. ಅವನ ಅಭಿಪ್ರಾಯ ಕೊಡಲಿ, ಅವನ ಸಲಹೆ ಕೊಡಲಿ, ಅವನಿಗೆ ಅಭಿವೃದ್ಧಿ ಕೇಳಲಿ ಶಾಸಕರನ್ನ. ಅದು ಬಿಟ್ಬಿಟ್ಟು ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸೋದು, ನಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲಸಲ್ಲದ ಆರೋಪವನ್ನು ಮಾಡ್ತಾರೆ. ಇದರಿಂದ ಅವನಿಗೆ ಏನೂ ಲಾಭ ಇಲ್ಲ. ಯಾಕೆಂದರೆ ನಾನು ಅಧ್ಯಕ್ಷ ಆಗಿದ್ದೀನಿ ಅಂದ್ಬಿಟ್ಟು ಸರ್ವಾಧಿಕಾರಿಯಾಗಿ ಮಾಡ್ತಾ ಇರೋದು ಹರ್ಷ, ನಮ್ಮ ಶಾಸಕರಲ್ಲ. ಶಾಸಕರು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇಲ್ಲಿಗೆ ಅರ್ಥಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕು. ಹರ್ಷ ಏನು ಅಧ್ಯಕ್ಷ ಆಗಿದ್ದಾನೆ ಅವನ ಅಭಿವೃದ್ಧಿ ಬಗ್ಗೆ ಮಾಡ್ಕೊಂಡು ಹೋಗಿ ನಮಗೆ ತೊಂದರೆ ಇಲ್ಲ. ನಮ್ಮ ರಾಜಕೀಯಕ್ಕೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರ ಮೇಲೆ ಇಳಿಸಲ್ಲದ ಆರೋಪವನ್ನು ಮಾಡಿದ್ರೆ ನಾವು ಇದನ್ನು ಖಂಡಿಸ್ತೇವೆ ಅಂತ ನಾನು ಘಂಟಾಘೋಷವಾಗಿ ಇವರು ನಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ಮಾತಾಡೋರೆ. ಅದನ್ನು ನಾನು ಖಂಡಿಸ್ತೀನಿ. ನಮ್ಮ ಫ್ಯಾಮಿಲಿ ವಿಷಯ ನಾವು ಅಣ್ಣ ತಮ್ಮದಿರು ಜಗಳ ಆಡ್ತಿದ್ದು ಸತ್ಯ. ಅದು ಮನೆ ಒಳಗೆ ಇತ್ತು. ಪತ್ರಿಕಾ ಮಾಧ್ಯಮಕ್ಕೆ ಬಹಿರಂಗ ಪಡಿಸಿದ್ದು ಜಗದೀಶ್ ಚೌಧರಿ ಅವರೇ. ನಮ್ಮ ಮನೆ ಒಡೆಯ ಕೆಲಸ ಮಾಡ್ತಿರೋದು ಜಗದೀಶ್ ಚೌಧರಿ ಅವರೇ. ಇದು ನಾನು ಖಂಡಿಸ್ತೀನಿ. ನೆನೆ ಏನಾಯಿತು ಮಾಡಿಲ್ಲ, ಅಂಗಡಿ ಮಾಡಿಲ್ಲ, ಮಳಿಗೆ ಮಾಡಿಲ್ಲ. ಸಾರ್ವಜನಿಕ ಜನ ಬಿಸಿಲಾಗಿ ಜನ ರೇಷನ್ ಉತ್ಕೊಂಬರೋನ್ನ ತಪ್ಪಿಸಿದ್ದೀನಿ. ಇದಕ್ಕೆ ನನಗೆ ಖಂಡಿತ ಖುಷಿ ಐತೆ. ಜನರು ನನ್ನ ಅಭಿನಂದಿಸ್ತಾರೆ. ಈ ಜನ ಎಲ್ಲ ನನ್ನ ಹೊಗಳ್ತಾರಣ. ಸೊಸೈಟಿ ಪರ್ಮನೆಂಟ್ ಎಮ್ ಎಲ್ ಎರ್ನ ನಮ್ಮೂರು ಜನ ಹಗ್ಲು ರಾತ್ರಿ ನೆನೆಸ್ಕೊಂತಾರಣ ಈ ವಿಷಯದಾಗಿ. ಖಾಲಿ ಕಟ್ಟೋಣ ಅಣ್ಣ. ಈಗ ಅರ್ಜೆಂಟಾಗಿ ಆದೇಶ ಬಂತಣ್ಣ, ನಮ್ಮೂರಾಗ ಕೊಡೋ ಬಿಲ್ಡಿಂಗ್ ಇಲ್ಲ. ನಾನು 2 ಬಿಲ್ಡಿಂಗ್ ಐಡ್ಲಾಗಿತ್ತು. ನಾನೇನನ್ನ ಕೊಡಲಿಲ್ಲ ಅಂದರೆ ಜನ ಎಲ್ಲಿಂದ ತಗೊಂಬತ್ತಾರಣ್ಣ? ಬೀದೆಗೆ ಇಕ್ಕೊಂಡು ಮಾರ್ಕೊಂಡು ಹೋಗ್ತಾರಣ್ಣ ಅವರು. ಸೊಸೈಟಿ VSSN ಸೊಸೈಟಿ ಬೀದೆಗೆ ಇಕ್ಕೊಂಡು ರೇಷನ್ ಕೊಟ್ಕೊಂಡು ಹೋಗ್ತಾರಣ್ಣ ಅವರು. ಯಾಡಾಳ್ಗೆ ಶಿಫ್ಟ್ ಆಗಿರೋ ಅಂಥದ್ದು ಅದು ಜನಪರವಾದ ಕೆಲಸನ ಅಲ್ವಾ ಅಂತ ತಾವು ನಿರ್ಧರಿಸಬೇಕು. ನಮ್ಮ ಪ್ರಕಾರ ಅದು ಜನಪರವಾದ ಕೆಲಸ. ಅದಕ್ಕೆ ಪಂಚಾಯಿತಿ ಅಧ್ಯಕ್ಷ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಬೇಕಾದಂಥ ಅವ್ರದ್ದು ಆದ್ಯ ಕರ್ತವ್ಯ. ಈಗ ಬಿಲ್ಡಿಂಗ್ ಇಲ್ಲ ಅಂದಾಗ, ಈಗ ನಾನು ಹೇಳೋದು ಒಬ್ಬ ಮದುವೆ ಆಗಬೇಕು, MME ಚೌಟ್ರಿಲಿ ಆಗಬೇಕು ಅಂತ ಇರ್ತದೆ. ಅದ್ರಲ್ಲಿ ಡೇಟ್ ಸಿಗಲ್ಲ. ಪಕ್ಕದಲ್ಲಿ SLR ಮಾಡಿಬಿಟ್ರೆ ಮದುವೆ ಆಗಲ್ವ ಅದು? ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಅನುಕೂಲ ಆಗೋಕ್ಕೆ ಈಗ ಟೆಂಪ್ರವರಿ ಬೇಸಿಸಲ್ಲಿ ಅದು ಹಾಲು ಉತ್ಪಾದಕರ ಸಹಕಾರ ಸಂಘ ಯಾಡಾಳು, ಅದು ನಮ್ಮ ರೈತರದ್ದೇ ಸಂಘ. ಅಲ್ಲಿ ಸ್ಥಳಾವಕಾಶ ಇದೆ, ಅಲ್ಲಿ ಮಾಡ್ತಾ ಇದ್ದೀವಿ. ಒಂದೇ ರಾಜಕೀಯ ದುರುದ್ದೇಶ ಹರ್ಷನ್ಗೆ. ಅವನು ತಮ್ಮ ಅಲ್ಲಿ ಅಧ್ಯಕ್ಷ ಇದ್ದಾನೆ. ಇಬ್ರಿಗೂ ಪೊಲಿಟಿಕಲಿ ದೇ ಆರ್ ಏನೇ ಡಿಫ್ರೆಂಟ್ ಪಾರ್ಟಿ. ಅವರು BJPಲಿದ್ದಾರೆ. ಮೊನ್ನೆ ದಿನ ದಳ್ಕೋಗ್ಬಿಟ್ಟಿದ್ದೆ ಅಂದರು. ಇವರು ಕಾಂಗ್ರೆಸ್ಸಲ್ಲಿದ್ದಾರೆ. ಅವ್ರಿಗೇನು ಅವಮಾನ ಅಂದರೆ, ಮೊನ್ನೆ ನಡೆದಂಥ ಶಾಸಕರ ಚುನಾವಣೆಯಲ್ಲಿ ಯಾಡಾಳ್ನಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ನೇಮಿರೋ ಅಂಥ ಲೀಡ್ರುಗಳು ಒಂದು ಕಡೆ ದಳದ ಪರವಾಗಿದ್ದಾಗ, ಈ ಹುಡುಗ ಒಬ್ಬನೇ ನಿಂತು ತಂದೆ ಇಲ್ದಿದ್ದ ತಬ್ಲಿ, ಅವನೇ ತಂದೆ ಥರ ಇರಬೇಕಿತ್ತು. ಈಗ ಅವನ ತಂದೆ ಥರ ಇಲ್ಲ ಇವನಿಗೆ. ಅವನು ನಿಂತು ಅಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಟ್ಬಿಟ್ಟ ಅನ್ನೋ ಒಂದೇ ಒಂದು ದುರುದ್ದೇಶದಲ್ಲಿ ಇವನು ಅಧ್ಯಕ್ಷ ಈ ಡೈರಿ ಉದ್ಘಾಟನೆ ಮಾಡೋ ಟೈಮಲ್ಲೂ ಗಲಾಟೆ ಮಾಡಿ ತರಲೆ ಮಾಡ್ದ. ಆದರೂ ಶಾಸಕರನ್ನ ಅವನ್ನ ತಗೊಂಡು ಇಬ್ರಿಗೂ ಜಂಟಿ ಹಾರ ಹಾಕಿ, ಇಬ್ಬರು ನೀವು ಒಂದು ತಾಯಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಅವನ ಕೈಲೇ ಟೇಪ್ ಕಟ್ ಮಾಡಿಸಿ ಈ ರೀತಿ ಒಂದು ಜಂಟಿ ಹಾರ ಹಾಕಿ ಒಂದು ಸಮಾಜನ, ಒಂದು ಕುಟುಂಬನ ಸರಿ ಮಾಡಬೇಕು ಅಂತ ಶಾಸಕರು ಪ್ರಯತ್ನ ಬಿದ್ದಿದ್ದಾರೆ. ಆದ್ರೂ ಇನ್ನೊಂದು ಹೇಳ್ತೀನಿ, ಹರ್ಷ ನನಗೆ ಯಾರು ಅಲ್ಲ, ನನಗೂ ಪರಿಚಯ ಇರೋಂಥ ಹುಡುಗ. ನಾನು ತಾಲೂಕು ಆಫೀಸ್ ಹತ್ರ ಬೇಕಾದ್ರೆ ಅವ್ನು ಬಂದರೆ ಎದುರುಗಡೆ ಕೇಳ್ತೀನಿ. ನಾನೊಂದು ಕೇಳಿದೆ, ಅವ್ನು ಬೇಡ ಕಣ್ರಯ್ಯ ಏನಾಗ್ತಾ ಇದೆ, ಅವನೇನಿದ್ದಾನೆ ಕಿರಣ ಏನೋ ತಪ್ಪು ಮಾಡಿದ್ರು ಹೇಳು, ನಾನು ಕರೆಸ್ತೀನಿ, ಇಬ್ಬರು ಅಣ್ಣ ತಮ್ಮದಿರೇ ಕುಂಡ್ರಿಸಿ ನಾನು ಸರಿ ಮಾಡ್ತೀನಿ. ಅವನು ಒಂದೇ ಮಾತು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕಿರಣನ ಭವಿಷ್ಯವನ್ನು ಅವನು ಸಹಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ.
ಅವನು ವೈಯಕ್ತಿಕನ ಈ ರಾಜಕೀಯಕ್ಕೆ ಬೆರೆಸ್ಕೊಂಡು ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾನೆ. ಒಂದು. ಎರಡನೇದು, ಶಾಸಕರನ್ನ ಕೇಳುವಾಗ ಧಮಕಿ ಹಾಕಲಿಲ್ಲ, ನಾನು ಕ್ವಶನ್ ಮಾಡೋ ಹಕ್ಕಿಲ್ವಾ ಅಂತಾರೆ. ಇದು ಬಂದ್ಬಿಟ್ಟು ಇವರೊಬ್ಬ ಪಂಚಾಯತಿ ಅಧ್ಯಕ್ಷರಿದ್ದು ಬಂದು ಒಂದು ಒಳ್ಳೆ ಕೆಲಸ ಆಗ್ತಿದ್ದಾಗ ಯಾರ್ರೀ ನೀವು ಪರ್ಮಿಷನ್ ಕೊಟ್ಟಿದ್ದು, ಯಾರ್ರೀ ನೀವು ಮಾಡೋಕ್ಕೆ, ನಿಮ್ಗೇನು ಅಧಿಕಾರ ಇದೆ ಅಂದರೆ ಇದು ಧಮಕಿ ಅಂತಾರ ಇಲ್ಲ ಕೇಳೋದು ಅಂತಾರ? ಈಗ ಒಳ್ಳೆ ಕೆಲಸ ಆಗ್ತಾಯಿದೆ, ಅವ್ನಿಗೆ ಒಳ್ಳೆ ಕೆಲಸ ಆಗೋದು ಬೇಕಿಲ್ಲ. ಯಾಡಾಳೋರು ಗೊಲ್ಲಳ್ಳಿಗೆ ಹೋಗಲಿ, ಯಾಡಾಳೋರು ಅಲ್ಲೇ ಸಾಯ್ಲಿ, ಇದು ಹರ್ಷನ ಮೋಟಿವ್. ಯಾಕೆ ಇಲ್ಲಿ ಬಂದರೆ ಕಿರಣನ್ಗೆ ಒಳ್ಳೆ ಹೆಸರು ಬರುತ್ತೆ, ಕಿರಣ ರಾಜಕೀಯವಾಗಿ ಪ್ರಬಲ ಆಗ್ತಾನೆ. ಇದಲ್ಲ, ನೀನು ಇದಾದ ಮೇಲೆ ಹಿಂದೆ BJP ಗೌರ್ಮೆಂಟ್ ಇತ್ತು 3.5 ವರ್ಷ. ಅವತ್ತು ವರ್ಷ ಅವರು BJPಲಿ ತುಂಬ ಪ್ರಮುಖ ಲೀಡ್ರು, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಜೊತೆ ಇದ್ದರು. ಯಾರ ಹತ್ರ ಹೋಗಿ ಏನಾದರೂ ಒಂದು ತಾಲೂಕಿಗೆ, ಅವ್ರು ಇವಾಗ ಅಧ್ಯಕ್ಷರಾಗಿದ್ದಾರೆ, ತಾಲೂಕು ಅಧ್ಯಕ್ಷರು ಜಗದೀಶ್ ಚೌಧರಿ ಆಗಲಿ ಇವರಾಗಲಿ ಏನಾದರೂ ಒಂದು ಕೆಲಸ ತಂದು ತಾಲೂಕಿಗೆ ಮಾಡಿದರೆ ಹೇಳ್ಬೇಕು. ಈಗ ಮಾಡ್ತಾ ಇರೋ ಕೆಲಸದಲ್ಲಿ ಕಡ್ಡಿ ಎಳ್ಳಾಡ್ಸೋದು ಅಂತಾರೆ ನಮ್ಮ ಕಡೆ. ಆ ಕಡ್ಡಿ ಎಳ್ಳ ಕೆಲಸನ ನಿಲ್ಲಿಸ್ಬೇಕು. ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಆಮೇಲೆ ಏನು ಹೇಳ್ತಾರೆ, ಅದೇ ರೀತಿ ಬಂದಾಗ ಹರ್ಷನ್ಗೆ ಒಂದು ನಾವು ಬುದ್ಧಿ ಮಾತು ಹೇಳೋದು, ಹಿಂದೆ ನೀನು ಏನಾಗಿದ್ದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ರೌಡಿಸಮ್ ನಾವೆಲ್ಲ ಮಾಡ್ತಾ ಇರೋದು. ನೀನು ಹಿಂದೆ ಏನಾಗಿದ್ದೆ, ನಿನ್ನ ಹಿಸ್ಟ್ರಿ ಏನು, ನಿನ್ನ ಪೊಲೀಸ್ ರೆಕಾರ್ಡ್ ಏನು, ನಮ್ಮ ತಾಲೂಕು ನೋಡಿ. ಆ ಕೆಲಸ ಮುಂದುವರಿಸ್ಬೇಡ ನೀನು, ದಯವಿಟ್ಟು ಇವತ್ತಿಗೆ ನಿಲ್ಲಿಸೋ. ಇಲ್ಲಿ ಯಾರು ಕಾಂಗ್ರೆಸ್ಸಲ್ಲಾಗಲಿ ನಮ್ಮ ಪಾರ್ಟಿಲಾಗಲಿ ಯಾರೂ MLA ಅವ್ರಿಗೆ ಅಡ್ವೈಸ್ ಮಾಡ್ತಿರೋದು ಇಷ್ಟೇ, ಕೆಲಸ ಮಾಡಿ ಅಂತ. ನಮ್ಮ MLA ಅವ್ರು ಬಂದಿರೋದು ಕೆಲಸ ಮಾಡೋಕ್ಕಷ್ಟೇ ಬಂದಿರೋದು, ಇನ್ಯಾವ ರಾಜಕೀಯ ಮಾಡೋಕ್ಕೂ ಬಂದಿಲ್ಲ. ತಾಲೂಕು 9 ತಿಂಗಳಿಂದ ತಾವು ನೋಡಿದ್ದೀರಿ, ಸುಭಿಕ್ಷವಾಗಿದೆ. ಕೆಲಸ ಕಾರ್ಯಗಳು ಎಲ್ಲ ಪಂಚಾಯತಿಲೂ ನಡೀತಾ ಇದೆ, ಎಲ್ಲ ಕಡೆಯೂ ನಡೀತಿದೆ. ಈಗ ಇವ್ರಿಗೇನಾಗಿದೆ, ಮಾಜಿ ಶಾಸಕರು ಅವ್ರು ಏನೂ ಕಿಸಿಲಿಲ್ಲ, 10 ವರ್ಷದಲ್ಲಿ ಏನೂ ಕಿಸಿಲಿಲ್ಲ, ಅವ್ರ ಕೈಲಿ ಏನೂ ಆಗಲಿಲ್ಲ. ಈಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಈಗ MP ಎಲೆಕ್ಷನ್ ಮಾಡಬೇಕು. MP ಎಲೆಕ್ಷನ್ಗೆ BJP ವಿಶ್ವನಾಥ್ ಅವ್ರ ಹತ್ರ ಡೀಲ್ ತಗೊಂಡಿದ್ದಾರೆ. ಈ ಡೀಲ್ಗೆ ಓಟ್ ಹಾಕ್ಸೋಕ್ಕೆ ಇಲ್ಲೇನೋ ಒಂದು ರೀತಿ, ಒಂದು ತಾಲೂಕಲ್ಲಿ ಏನೋ ಹಿಂದಿನ ರೀತಿ ಏನೋ ಒಂದು ಇದು ನಡೀತಾ ಇದೆ. ಜನಗಳು ಸಮಾಧಾನವಾಗಿಲ್ಲ, ಜನಗಳು ಅಲ್ಲೋರ ಕಲ್ಲೋರ ಆಗಿದ್ದಾರೆ. ಈ ರೀತಿ ಸೃಷ್ಟಿಸೋಕ್ಕಾಗಲ್ಲ. ನೆಲಮಂಗಲ ಜನ ಬುದ್ಧಿವಂತರಿದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ. ಶಾಸಕರು ಮೊನ್ನೆ ಹೇಳ್ತಾ ಇದ್ರು ಏನಂತ, ನನ್ನ ಹೆಂಡ್ತಿದು ಸರ್ಟಿಫಿಕೇಟು ಕರೆಕ್ಟಾಗಿದೆ, ನಾವು ಅಂತರ್ಜಾತಿ ವಿವಾಹ ಆದರೆ 90ರಿಂದ ಒಳಗಡೆ ಆಗಿರೋರ್ಗೆ ಒಂದು ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ ಪ್ರಕಾರ ಶಿ ವಾಸ್ ಕನ್ವರ್ಟ್ ಟು ಸಬ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತಾರೆ. ಅಂದರೆ ಜಿಲ್ಲಾ ಸಮಿತಿ ಮಾಡಿರೋ ಅಂಥದ್ದು, ಹೆಡೆಡ್ ಬೈ DC ಆ್ಯಂಡ್ ಬ್ಯಾಕ್ವರ್ಡ್ SC ST ಡೈರೆಕ್ಟ್ರು ಎಲ್ಲ ಸೇರಿ ಒಂದು ಕಮಿಟಿ ಇರುತ್ತೆ. ಕಮಿಟಿಲಿ ವಿಚಾರಣೆ ನಡೆದು ಅದಕ್ಕೆ ನಮ್ಮ ಶಾಸಕರನ್ನು ಕೇಳ್ತಾರೆ, ಇವರೇನು ಎಜುಕೇಟೆಡ್ಡಾ ಅನ್ಎಜುಕೇಟೆಡ್ಡಾ ಅಂತ. ಅಂದರೆ IAS ಆಫೀಸರ್ಸು ಇವರು ವಿರುದ್ಧ ಆದೇಶ ಮಾಡಿದ್ರಲ್ಲ, IAS ಆಫೀಸರ್ಸು ಅವರು ಅನ್ಎಜುಕೇಟೆಡ್. ಶಾಸಕರು ಇದ್ರ ಪ್ರಕಾರ ಏನೋ ಅವ್ರ ಮಾಹಿತಿ ಪ್ರಕಾರ ಅವರು ಅನ್ಎಜುಕೇಟೆಡ್ಡು. ಮಾಜಿ ಶಾಸಕರ ಇದ್ರ ಪ್ರಕಾರ ಅವರು ಅನ್ಎಜುಕೇಟೆಡ್ಸು, ಅವ್ರಿಗೇನು ಗೊತ್ತೇ ಇಲ್ಲ, ಅವ್ರಿಗೆ 90 ನೋಟಿಫಿಕೇಶನ್ ಗೊತ್ತಿಲ್ಲ, ಏನಿಲ್ಲ. ಆದರೆ ನಿಮ್ಮ ಹತ್ರ 90 ನೋಟಿಫಿಕೇಶನ್ ಇದ್ದರೆ ಕಮಿಟಿ ಮುಂದೆ ಹೋಗಿ, ನೋಡಿ ಸ್ವಾಮಿ 90 ನೋಟಿಫಿಕೇಶನ್ ಇದೆ, ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ನನ್ನ ಹೆಂಡತಿ ಜಾತಿ ಚೇಂಜ್ ಆಗಿದೆ, ಹಾಗಾಗಿ ನೀವು ತಗೊಂಡ್ರೋ ಏನು ಅರ್ಜಿ ಇದೆ ಅದು ಜ್ಯೂರಿಸ್ಡಿಕ್ಷನ್ ಬರಲ್ಲ, ನನ್ನ ಹೆಂಡತಿ ವ್ಯಾಲಿಡ್ ಸರ್ಟಿಫಿಕೇಟ್ ಅದು ಕೊಟ್ಟಿರೋದು ಅಂತ ತಾವು ಮಂಡ್ಸಕ್ಕೆ ಏನಾಗಿತ್ತು ಮಂಡ್ಸಕ್ಕೆ. ಆನಂತರ ಒಂದು ಪಂಚಾಯತಿಲಿ ನಿಮಗೆ ನಾಚಿಕೆ ಆಗಬೇಕು. ರೆಸೊಲ್ಯೂಷನ್ ಮಾಡಿಕೊಂಡು ನೀವು ಮನೆ ಒಳಗಡೆ ನಿಮ್ಮ ತೋಟದ ಮನೆಗೆ ವಾಟ್ರ್ ಬಾಟ್ಲು ತಗೋತಿರಲ್ಲ, ಅದನ್ನೆಲ್ಲ ತಾವೇ ಎಲ್ಲ ನ್ಯೂಸ್ ಮಾಡಿದ್ದೀರಿ. ಈ ಥರ ನಮ್ಮ ಶಾಸಕರನ್ನು ಮಾಡಿದಾರ, ವಾಟ್ರ್ ಬಾಟ್ಲಿಗೆ ರೀ ಎಲ್ಲ ಈ ರೀತಿ ನಮ್ಮ ಶಾಸಕರು ಯಾವ್ದನ್ನ ಮಾಡಿದಾರಾ? ತೋರಿಸಿ ಆ ಥರದ್ದು ಯಾವ್ದನ್ನ ಇದ್ದರೆ. ಶಾಸಕರು ನಾ ಕೇಳೋದಿಷ್ಟು, 82,000 ಓಟ್ ತೊಗೊಂಡು ಗೆದ್ದಿದ್ದಾರೆ. BJPಯವರು 30,000 ತಗೊಂಡಿದ್ದಾರೆ. 55,000 ಡಿಫ್ರೆನ್ಸ್ ಇದೆ. ನಾನು ಜಗದೀಶ್ ಚೌಧರಿಗೆ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಜಗದೀಶ್ ಚೌಧರಿ ಏನಾಗಿದೆ, ಎಲ್ಲ ರೀತಿ ಜಗದೀಶ್ ಚೌಧರಿ ಇವಾಗ ಏನಾಗಿದೆ, ಜಗದೀಶ್ ಚೌಧರಿ ತಾಲೂಕು ಅಧ್ಯಕ್ಷರು ರೌಡಿ ಶೀಟರ್. ಜಗದೀಶ್ ಚೌಧರಿ BJPಯವರ ತಾಲೂಕು ಅಧ್ಯಕ್ಷರು ಇವಾಗ ಹಿಸ್ಟ್ರಿ ಶೀಟರ್. ಇವ್ರು ಬರ್ತಾರೆ ಧಮಕಿ, ಯಾರು ಹಾಕ್ಬೋದು ಧಮಕಿನ? ನಾನು ಸಾಮಾನ್ಯ ಜನ ಒಬ್ಬ ಅಡ್ವೊಕೇಟ್ ಇದ್ದೀನಿ, ನಾನು ಧಮಕಿ ಹಾಕೋಕ್ಕಾಗುತ್ತಾ? ರೌಡಿ ಶೀಟರ್ ಧಮಕಿ ಹಾಕ್ತಾನೆ ಅಂತ ಇಟ್ಸ್ ನ್ಯಾಚುರಲಿ. ಈಗ ತಾಲೂಕು ಅಧ್ಯಕ್ಷ ಕೇಳ್ತಾರೆ, ನೀವು ಯಾವ ಕೆಲಸನೂ ಮಾಡಿಲ್ಲ, ಇವ್ಯಾವು ಏನು ಹೇಳ್ತಾರೆ ಗ್ಯಾರಂಟಿಗಳು ಯಾವುದೂ ಕೊಟ್ಟೇ ಇಲ್ಲ, ಒಂಚೂರು ಮಾಹಿತಿ ಇಲ್ವ ತಮಗೆ? ಆಮೇಲೆ ಏನು ಇವತ್ತು ನಾವು ಉದ್ಘಾಟನೆ 860 ಕೋಟಿ ಇವರೇ ವಿಶ್ವನಾಥೇ ತರೋಕ್ಕಾಗಿಲ್ವಂತೆ, ನಿಮ್ಮ ಶಾಸಕ ಹೆಂಗೆ ತಂದುಬಿಟ್ಟ? ಸಿಂಗ್ಯುಲರಾಗಿ ಮಾತಾಡ್ತಾರೆ. ಸೊ 860 ಕೋಟಿ ಕೊಟ್ಟಾಗ ತಾವೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಟೆಂಡರ್ ಕೊಟ್ಟಿದ್ದೀವಿ, ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದ್ದೀವಿ, ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದೀವಿ. ಇನ್ನೇನು ಬೇಕು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿ. ಗಾಳಿ ಗುಂಡಾರಿಸೋದು ಯಾಕೆಂದರೆ ಇವ್ರ ಜೊತೆ ಇನ್ನೊಬ್ರು ಸೇರ್ಕೊಬಿಟ್ಟವ್ರು, ಈ ಗಾಳಿ ಗುಂಡಾರಿಸೋರು ಮಾನ್ಯ ಕುಮಾರಸ್ವಾಮಿಗಳು. ಅವ್ರ ಕಾಯಿಲೆ ಇವ್ರಿಗೆಲ್ಲ ಬಂದ್ಬಿಟ್ಟಿದೆ.
ಏನು ಬೇಕೋ ಅಂದ್ಬಿಟ್ಟು ಹೊರಟೋಗ್ಬಿಡೋಣ, ಯಾರು ಕ್ವಶನ್ ಕೇಳಲ್ಲ ಅಂತ. ನಾವು ಕಾಂಗ್ರೆಸ್ನವ್ರು ಅವ್ರು ಹೇಳ್ತಾರೆ ನಾನು ಕರೆ ಕೊಟ್ಬಿಟ್ರೆ ಬಂದುಬಿಡ್ತಾರೆ ಅಂತ. ನಾವು ಕರೆ ಕೊಟ್ಟಿದ್ರೆ ಬಂದಿರೋ ವಿಚಾರಕ್ಕೆ ತಮಗೆ ಗೊತ್ತಿದೆ. ಅಂಬೇಡ್ಕರ್ ಜಯಂತಿ ಮಾಡಿದೋ ಜನ ಹೆಂಗೆ ಬಂದರು, ಮೊನ್ನೆ CM ಫಂಕ್ಷನ್ ಮಾಡಿದೋ ಜನ ಹೆಂಗೆ ಬಂದರು ಅಂತ. ನಾವು ಕರೆ ಕೊಟ್ಟರೆ ಮುತ್ತಿಗೆ ಹಾಕೋಕ್ಕೂ ಗೊತ್ತಿದೆ, ನಮಗೆ ಧರಣಿ ಮಾಡೋಕ್ಕೂ ಗೊತ್ತಿದೆ. ಬ್ಲ್ಯಾಕ್ ಫ್ಲಾಗ್ ಅಂತಾರಲ್ಲ, ಬ್ಲ್ಯಾಕ್ ಫ್ಲಾಗ್ ಯಾರಿಗೆ ತೋರಿಸ್ಬೇಕು? ಇವತ್ತು ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಮಾಡಿದೆ, 40% ಕಮಿಷನ್ ಸರ್ಕಾರ ಅಂತ ಹೇಳಿ ಸೋತು ಸುಣ್ಣಾಗಿದ್ದಾರಲ್ಲ, BJP ಅವ್ರಿಗೆ ತೋರಿಸ್ಬೇಕು. ಅದೇ ರೀತಿ ನರೇಂದ್ರ ಮೋದಿ ಅವ್ರಿಗೆ ತೋರಿಸ್ಬೇಕು. 10 ವರ್ಷದಿಂದ ಅಧಿಕಾರ ಇದ್ದಾರಲ್ಲ, 10 ವರ್ಷದಲ್ಲಿ ನೆಲಮಂಗಲ ತಾಲೂಕಿಗೆ ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅಂತ ಮಾರ್ಕ್ಸ್ ಕಾರ್ಡ್ ಅವ್ರು ಬಿಡಬೇಕು. ಜಗದೀಶ್ ಚೌಧರಿ ಫಸ್ಟು. ಜಗದೀಶ್ ಚೌಧರಿಗೆ ಒಂದು ಕ್ವಶನ್ ಮಾಡ್ತೀನಿ ನಾನು, ದಯವಿಟ್ಟು ತಾವು ಎಲ್ಲನ ತಾವೇ ವೇದಿಕೆ ಕರೀರಿ. ನಿಮ್ಮ 10 ವರ್ಷದ ಮೋದಿಯವರ ತಾಲೂಕಿಗೆ ಕೊಟ್ಟರಂಥ ಕೊಡುಗೆನ ತಗೊಂಬಂದು ನಾವು ಬರ್ತೀವಿ. ನಮ್ಮ 9 ತಿಂಗಳದು ಏನಿದೆ ಅದನ್ನು ನಾವು ಡಿಬೇಟ್ ಮಾಡಿ, ಹೆಲ್ತಿ ಡಿಬೇಟು. ನಾನು ಜನ ಕರೆಸ್ಬಿಡ್ತೀನಿ. ನಾನು ಮುಂಬೈಯಲ್ಲಿದ್ದೆ, ಮುಂಬೈಯಿಂದ ನಾನು ಇಲ್ಲಿ ಇದ್ದುಬಿಟ್ಟಿದ್ದೀರೇನೋ ಅಲ್ಲೋರ ಕಲ್ಲೋರ ಆಗೋಗ್ಬಿಡೋದು. ನೆಲಮಂಗಲದಲ್ಲಿ ನಿನ್ನಂಥ ಅಲ್ಲೋರ ಕಲ್ಲೋರ, ನಿನ್ನಂಥ ಧಮ್ಕಿಗೆ ಎದ್ರ ಅಂತ ಜನ ಯಾರೂ ಇಲ್ಲ. ಚೌಧರಿ ಅವರೇ ತಿಳ್ಕೊಳ್ಳಿ ದಯವಿಟ್ಟು. ತಾವೇನು ಹಿಂದೆ ಆಗಿದ್ರಿ, ನಾನೇ ನಿಮ್ಗೊಂದು ಅಡ್ವೊಕೇಟ್ ಇದ್ದೀನಿ. ನೀವೇನು ಮಾಡ್ತಿದ್ರಿ ಕೆಲಸ? ಗೌರಿಶಂಕರ್ಗೆ ಹೆಂಗೆ ಬೆನ್ನಿಗೆ ಚೂರಿ ಹಾಕಿದ್ರಿ, ಹೆಂಗೆ ಮೋಸ ಮಾಡಿ ದುಡ್ಡು ಮಾಡಿದ್ರಿ, ನಮಗೆ ಗೊತ್ತಿಲ್ವಾ? ಇದೇ ಎಲ್ಲಿ ಇದು ಏನು ರೈಲ್ವೆ ಸ್ಟೇಷನ್ನು ಜನಪ್ರಿಯ ಅಪಾರ್ಟ್ಮೆಂಟ್ ಇದೆ, ಇದು ಸೋಲ್ದೇನಹಳ್ಳಿ ಆದಮೇಲೆ ಇನ್ನೊಂದು ಯಾವ ಚಿಕ್ಕಬಳ್ಳಾವರ ರೈಲ್ವೆ ಸ್ಟೇಷನಲ್ಲಿ ಜನಪ್ರಿಯ ಅಪಾರ್ಟ್ಮೆಂಟ್ ಇದೆ. ಚೌಧರಿ ಮಾಡಿದ ಫಸ್ಟ್ ಕರ್ಮಕಾಂಡ. 4 ಎಕರೆ ಜಾಗದಲ್ಲಿ ಲೇಔಟ್, ರೆವಿನ್ಯೂ ಲೇಔಟ್ ಆಗಿರುತ್ತೆ. ಅಲ್ಲಿ ಹೋಗಿ ಬಡವರನ್ನ ಒಕ್ಕಲೆಬ್ರಿಸಿ ಅದನ್ನು ತರಲೆ ಮಾಡಿ ಇವ್ನಿಗೆ ಹೊಡೆದು ಇವ್ರ ಮೇಲೆ FIR ಆಗಿದೆ. ಆ ನಂತರ ಅದರಲ್ಲಿ ಸಿವಿಲ್ ಕೇಸಲ್ಲಿ ನಾನು ಅಡ್ವೊಕೇಟ್ ಆದಮೇಲೆ ಅದು ಗೌರಿಶಂಕರ್ ಅವ್ರಿಗೆ ಇವ್ರಿಗೆ ಅಗ್ರಿಮೆಂಟ್ ಹಾಕಿಸಿ ಅಲ್ಲಿ ಖಾಲಿ ಇದ್ದ 20 ಸೈಟ್ಗೆ ಕೋರ್ಟಲ್ಲಿ ಬೇರೆ ಜನನ ಕರ್ಕೊಂಬಂದು ಡಿಗ್ರಿ ಮಾಡಿಸ್ಕೊಂಡು, ಜಗದೀಶ್ ಚೌಧರಿ ಹೇಳಿರೋ ಮಾತು ನಾನು ಡೈರೆಕ್ಟ್ ಮಾತಾಡ್ತೀನಿ. ಜಗದೀಶ್ ಚೌಧರಿಗೆ 20 ಸೈಟ್ನ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಡಿಗ್ರಿ ಮಾಡಿಸ್ಕೊಂಡು ಆ 20 ಸೈಟ್ನ ಮಾರಿ ಫಸ್ಟ್ ಇವರು ಲಾರಿ ಪಾರಿ ತಗೊಂಡಿದ್ದು. ಆಮೇಲೆ ಹೇಳ್ತಾರೆ ಶಾಸಕರಿಗೆ ಏನು ಬಂದದೆ, ಅವರಪ್ಪ ಮೇಷ್ಟ್ರು ಅಂತಾರೆ. ಏನು ಚೌಧರಿ ಅವರಪ್ಪ ಅದಾನಿನ, ಚೌಧರಿ ಅವರಪ್ಪ ರಿಲಯನ್ಸ್ ಕಂಪ್ನಿ ಅಂಬಾನಿನ? ಚೌಧರಿ ಅವ್ರದ್ದು ಏನಿದೆ? ಅವ್ರ ತಾಳ್ಮೇಲೆ ಅವ್ರ ಲಿಮಿಟಲ್ಲಿ ಇರ್ಬೇಕು ಚೌಧರಿ ಅವರು. ಅವ್ರ ಲಿಮಿಟಲ್ಲಿ ಇದ್ದರೆ ನಾವು ಲಿಮಿಟಲ್ಲಿ ಇರ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡಲಿ. ಮೋದಿ ಅಭಿವೃದ್ಧಿ ಕೇಳಿ ರಾಜಕಾರಣ ಮಾಡಲಿ. ಹಿಂದೂ ಮುಸ್ಲಿಂ ಕೇಳೋದು ಬೇಡ, ಪಾಕಿಸ್ತಾನ ಕೇಳೋದು ಬೇಡ. ಚಾಟ್ ಒಂದಷ್ಟು ಹೊಡೆಸ್ಲಿ, ನೇತಾಕ್ಲಿ ತಾಲೂಕು ಆಫೀಸ್ ಹತ್ರ. ನೋಡಿ ಮೋದಿ ಇಷ್ಟು ಅಭಿವೃದ್ಧಿ ಮಾಡಿದ್ದಾನೆ, ಓಟ್ ಹಾಕ್ಲಿ ಅಂತ ಕೇಳಿ. ಆ ನೈತಿಕತೆ ಇದೆಯಾ ಕೇಳಿ ಅವ್ರಿಗೆ. ಬರೇ ಯಾರೋ ಗಡ್ಡ ಬಿಟ್ಟರೆ ಸಾಬಿನ್ ತೋರಿಸೋದು, ಪಾಕಿಸ್ತಾನ ತೋರಿಸೋದು, ಓಟ್ ಕೇಳೋದು, ಇದ್ಯಾವುದ್ರಿ? 10 ವರ್ಷ ಇವರು ವಿಶ್ವನಾಯಕ ಮೋದಿ, ವಿಶ್ವನಾಯಕ ಮಾಡ್ರೆ ಕೆಲಸದ ಮೇಲೆ ಓಟ್ ಕೇಳ್ರಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಈ ಏನು ಜಗದೀಶ್ ಚೌಧರಿ ಅವರ ಗೊಡ್ಡು ಬೆದರಿಕೆಗೆ ಈ ಕಾಂಗ್ರೆಸ್ ಕಲಿಗಳು ಯಾರು ಎದುರಲ್ಲ. ನಾವು ಸ್ವತಂತ್ರ ಕೊಡಿಸಿದಂಥ ಪಕ್ಷ ಇದು. ಯಾವ ಜನಕ್ಕೆ ಬಗುರುಕ್ಕುಂ ಕೊಟ್ಟಿದ್ದ ಪಕ್ಷ, ಏನು ಗೇಣಿ ಅರ್ಜಿ ಕೊಟ್ಟಿದ್ದಂಥ ಪಕ್ಷ. ಇವತ್ತು ದೀನದಲಿತ ರಿಸರ್ವೇಷನ್ ಮಾಡಿ ಒಬ್ಬ IAS ಆಫೀಸರು ಏನು ಹಿಂದೆ ತಾವು ನೋಡ್ಬೋದು, ಎಲ್ಲೇ DC ಆಫೀಸ್ಗೆ ಹೋದ್ರು 1ರಿಂದ 80-90ವರೆಗೂ ಬ್ರಾಹ್ಮಣರಿದ್ದಾರೆ. 90 ಆದಮೇಲೆ ರಿಸರ್ವೇಷನ್ ಬೆನಿಫಿಟಲ್ಲಿ ನಾವೆಲ್ಲ ಅವ್ರ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುಂತ್ಕೊಳ್ಳೋಂತ ಮಾಡಿದ ಪಕ್ಷ ಕಾಂಗ್ರೆಸ್ಸು. ಹೋಯ್ತಲ್ಲ, ಈ ಥರ ನಾವೆಲ್ಲ ಅಭಿವೃದ್ಧಿ ಮಾಡಿ ಎಲ್ಲ ಕೆಲಸ, ಲೋನ್ ಕೊಟ್ಟಿದ್ದು ಕಾಂಗ್ರೆಸ್ಸು, ಲ್ಯಾಂಡ್ ಕೊಟ್ಟಿದ್ದು ಕಾಂಗ್ರೆಸ್ಸು, ಜನಗಳಿಗೆ ಜೀವನ ಕೊಟ್ಟಿದ್ದು ಕಾಂಗ್ರೆಸ್ಸು, ಎಜುಕೇಷನ್ನು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಸ್ಕೂಲ್ ಕೊಟ್ಟಿದ್ದು ಕಾಂಗ್ರೆಸ್ಸು, ಟೀಚರ್ ಕೊಟ್ಟಿದ್ದು ಕಾಂಗ್ರೆಸ್ಸು. ಏನ್ರಿ 2014 ಆದಮೇಲೆ ಮೋದಿನೇ ಹುಟ್ಟಿಸ್ದಂಗೆ ಆಡ್ತೀರಿ ನೀವು? ಏನು ಮಾಡಿದ್ದಾರೆ ದೇಶಕ್ಕೆ ಮೋದಿ? ಹಾಗಾಗಿ ಹೇಳ್ತೀನಿ, ಈ ಗೊಡ್ಡು ಬೆದರಿಕೆಯಲ್ಲಿ ಕಾಂಗ್ರೆಸ್ನ ನೆಲಮಂಗಲದಲ್ಲಿ ಎದುರಿಸೋಕ್ಕಾಗಿಲ್ಲ. ಎಂಥ ಕಾಲದಲ್ಲೋ ಕಾಂಗ್ರೆಸ್ ಲೀಡರ್ಗಳು ಯಾವತ್ತೂ ಎದುರಿಲ್ಲ. ನೆಲಮಂಗಲದಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು ಎಲೆಕ್ಷನ್ನು, ಆದರೆ ನಾವು ಯಾವತ್ತೂ ನಮ್ಮ ಲಿಮಿಟನ್ನು ಮೀರಿಲ್ಲ. ಚೌಧರಿಯವರು ಯಾವಾಗೂ ಇದಕ್ಕೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಡೋದು, ಏನೋ ಅವ್ರಿಗೆ ಬೇಕಾದಂಗೆ ಭಾಷಣ ಮಾಡಿಬಿಡ್ಬೋದು, ಇದು ಬಿಟ್ಬಿಡ್ಬೇಕು. ನಾವ್ಯಾರು ಸೋಷಿಯಲ್ ಮೀಡಿಯಲ್ಲಿ ಬರಲ್ಲ. ನಮ್ಮ ಕೆಲಸಗಳು ಹೇಳುತ್ತೆ, ನಮ್ಮ ಶಾಸಕರ ಕೆಲಸಗಳು ಹೇಳುತ್ತೆ. ನಾವೇನೋ ಡಾಕ್ಯುಮೆಂಟ್ ಕೊಟ್ಟಿರೋದು 826 ಕೊಟ್ಟರೆ 820 ಟ್ರಾನ್ಸ್ಫರ್ ಮಾಡಿಸ್ತೀನಿ ಕಾಸು ಕೊಡಿ, ಟ್ರಾನ್ಸ್ಫರ್ ಮಾಡಿಸ್ತೀನಿ ಕೊಡಿಸ್ಕೊಡಿ. ಎಲ್ಲನ ಶಾಸಕರು ಈ 9 ತಿಂಗಳಲ್ಲಿ ಒಬ್ಬ ಅಧಿಕಾರಿ ಹತ್ರ 500 ರೂಪಾಯಿ ತಗೊಂಡು ಲೆಟ್ರ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದು ಯಾವುದನ್ನ ಉದಾಹರಣೆ ಇದ್ದರೆ ಹೇಳ್ಬೇಕು. ಬನ್ನಿ, ಮಾಜಿ ಶಾಸಕರು ಯಾರ ಹತ್ರ ಕಾಸು ಇಸ್ಕೊಂಡೆ ಲೆಟ್ರ್ ಕೊಟ್ಟವ್ರೆ ಅಂತ ಯಾರನ್ನ ಒಬ್ಬರ ಕೈಲಿ ಹೇಳಿಸ್ಬಿಡಿ. ಕಾಸು ಇಸ್ಕೊಂಡೇ ಕೊಡ್ಸಿರೋದು. ಇಲ್ಲ ಅವ್ರು ಕಾಸು ಇಸ್ಕೊಂಡೆ ನಾನು ಕೊಟ್ಟಿದ್ದೀನಿ, ಎಲ್ಲ ನಾನು ಟ್ರಾನ್ಸ್ಫರಲ್ಲಿ ಕಾಸೇ ಇಸ್ಕೊಂಡಿಲ್ಲ ಅಂತ MLA ಅವರು ಮಾಜಿ ಶಾಸಕರು ಹೇಳೋದಾದರೆ ಎಲ್ಲನ ಅವ್ರ ದೇವ್ರ ಹತ್ರ ಬರಲಿ, ನಾನು ಪ್ರಮಾಣ ಮಾಡ್ತೀನಿ ಅವ್ರು ಕಾಸು ಇಸ್ಕೊಂಡೆ ಟ್ರಾನ್ಸ್ಫರಿಗೆ ಲೆಟ್ರ್ ಕೊಟ್ಟಿರೋದು.
BJP ಮಾಜಿ ಶಾಸಕರು ಅಷ್ಟೇ ಯಾವುದೇ ಕಾಸಿಲ್ದೇ ಲೆಟ್ರ್ ಕೊಟ್ಟೇ ಇಲ್ಲ. ಆಯ್ತಲ್ಲ, ಈ ರೀತಿ ಮಾಡಿ ಇವತ್ತು ಶಾಸಕರು ಕಾಸಿಲ್ದೇ ಲೆಟ್ರ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳನ್ನ ತಾಕೀತು ಮಾಡ್ತಾ ಇದ್ದಾರೆ. ಯಾರು ಕೆಲಸ ಮಾಡಿದ್ವೋ ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ಈಗಿದ್ದಾಗ ಆ ಕಡೆಯಿಂದ ಚೌಧರಿನ ಎತ್ಕಟ್ಟೋದು, ಈ ಕಡೆಯಿಂದ ಅರ್ಶನ್ ಎತ್ಕಟ್ಟೋದು, ಗಲಾಟೆ ಮಾಡಿಸೋದು. ಏನು ಮಾಡಿದಾನೆ ಹುಡುಗ? ಅನ್ಯಾಯನ ರೇ, ತಂದೆ ಸತ್ತ ಮೇಲೆ ಹರ್ಷ ಅವ್ರಿಗೆ ತಂದೆ ಆಗಬೇಕಿತ್ತು. ಅವ್ರ ತಂದೆ ಸಾವು ಭಯಾನಕ. ಇವನು ತಂದೆ ಆಗೋದು ಬಿಟ್ಟು ಇವತ್ತು ಇವನನ್ನು ಒಬ್ಬನ ಡೈರಿ ಅಧ್ಯಕ್ಷ ಆಗೋದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂದರೆ ಅವನೊಬ್ಬನ ಅಣ್ಣನ ಇದನ್ನ ಮುಂದುವರಿಸ್ಬಿಟ್ಟು ಎದುರಿಸ್ಬೋದು, ಭಯಂಕರ. ಹೋಗ್ಲಿ, ಹರ್ಷ ಅವರು ಪಂಚಾಯತಿ ಎಲೆಕ್ಷನ್ ಹೆಂಗೆ ಗೆದ್ರು ಹೇಳ್ರಿ? ಪ್ರಜಾಪ್ರಭುತ್ವ ಪ್ರಕಾರ ಗೆದ್ದಿದ್ದಾರೇನ್ರಿ? ಧಮಕಿ ಅಲ್ವೇನ್ರಿ? ಒಬ್ಬ ಹಿಂದುಳಿದ ವರ್ಗಕ್ಕೆ ರಿಸರ್ವ್ ಆಗಿದ್ದ ಸೀಟಲ್ಲಿ ಯಾರನ್ನೂ ನಾಮಿನೇಷನ್ ಹಾಕ್ಸ್ತೇನೆ ಊರಲ್ಲಿ ಇನಾಮಿನೇಸ್ ಆದ್ರಲ್ಲ, ಅದು ಧಮಕಿ ಆಗ್ತಾನೆ ಆಗೋಯ್ತಾ? ಊರಲ್ಲಿ ಯಾರು ಹಿಂದುಳಿದವ್ರು ನಾಮಿನೇಷನ್ ಹಾಕಲ್ಲ ಅಂತ ಹೇಳಿದ್ರಾ? ಇದನ್ನು ನಾವು ನ್ಯಾಯವಾಗಿ ಕೇಳಕ್ಕೆ ಹೋದರೆ ಹರ್ಷನ್ ಬಾಯಲ್ಲಿ ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳೋದನ್ನ ಬಿಟ್ಬಿಡ್ಬೇಕು. ಹರ್ಷ ಇನ್ನು ಯಂಗ್ಸ್ಟರ್ ಇದ್ದಾನೆ, ಮುಂದೆ ಏನೋ ಫ್ಯೂಚರ್ ಬೇಕು ಅಂದ್ರೆ ಅವನು ಬುದ್ಧಿ ಕಲ್ತ್ಕೋಬೇಕು. ಬಿಡಿ, ಅಭಿವೃದ್ಧಿ ನಾವು ಮಾಡ್ತೀವಿ. 5 ವರ್ಷ ನಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ. ನಾವೇನಾದರೂ ಮಾಡಲಿಲ್ಲ ಅಂದರೆ ನಮ್ಮನ್ನು ಜನ ಮುಂದೆ ಐತೆ ಮಾರಿಯಪ್ಪ ತಿರಸ್ಕರಿಸ್ತಾರೆ ನಮ್ಮನ್ನು. ನಿಮ್ಮ ಶಾಸಕರು ಮಾಡಲಿಲ್ಲ ಅಂತ ತಿರಸ್ಕರಿಸಾಯ್ತು, ನಮ್ಮನ್ನು ಗೆಲ್ಸಾಯ್ತು. ಬಿಡಿ, ನಾವು ಅದು ಮಾಡ್ತೀವಿ. ನಾವು ಯಾವುದನ್ನ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದೀವ? ಯಾವುದಾರ ಸ್ಟೇಷನಲ್ಲಿ ಯಾರ್ದನ್ನ JDS BJP ಕಾರ್ಯಕರ್ತರ ಮೇಲೆ FIR ಮಾಡಿಸಿದ್ದೀವ? ತೋರಿಸಿ. ಹಂಗೇನ ಇದ್ರೆ ನಾವಾಗಲಿ ನಮ್ಮ ಶಾಸಕರಾಗಲಿ ಯಾವುದೇ FIR. ಓಬಳಾಪುರದಲ್ಲೇ ಒಂದು ಉದಾಹರಣೆ ಕೊಡ್ತೀನಿ. ಮಾನ್ಯ ಮಾಜಿ ಶಾಸಕರ ತುಂಬ ಆಪ್ತ ಜಯರಾಮ ಕರ್ರಾಜ ಅಂತಾರೆ. ಅವನ ಮೇಲೆ ಅವರೇ ಕಾರ್ಯಕರ್ತರೇ ಹೊಡೆದಾಡ್ಕೊಂಡು ಸ್ಟೇಷನ್ಗೆ ಹೋದ್ರು ಮೊನ್ನೆ ದಿನ, 3-4 ದಿನದಿಂದ. ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ, ಯಾವುದೇ ಕಾರಣಕ್ಕೂ FIR ಆಗಬಾರ್ದು ಸರ್, ಇಬ್ರಿಗೂ ಕೂರಿಸಿ ಬುದ್ಧಿ ಹೇಳಿ ಮಕ್ಕಳು ಕಳಿಸಿ ಅಂತ. ಇನ್ಸ್ಪೆಕ್ಟ್ರ್ ಕರೆಸಿ ಇಬ್ರಿಗೂ ಬುದ್ಧಿ ಹೇಳಿ ತಾಕೀತು ಮಾಡಿ FIR ಮಾಡಿದೆ. ಅದು ಇಂಜುರೀಸು ಆಗಿದ್ದು, FIR ಮಾಡ್ದೇನೆ ಇಬ್ಬರನ್ನ ಸಾವಧಾನಕ್ಕೆ ಕಳಿಸಿದ್ದೀರಿ. ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು. ಇವ್ರಿಗೆ ಗಲಾಟೆ ಆಗಬೇಕು JDS BJPಯವ್ರಿಗೆ. ಜನ ನೆಮ್ಮದಿಯಾಗಿರಬಾರ್ದು. ನೆಮ್ಮದಿಯಾಗಿ ಅವ್ರು 9 ತಿಂಗಳು ಯಾರೂ ಕಿತ್ತಾಡ್ತಾ ಇಲ್ಲ. ಇವ್ರು ಇನ್ನೇನು ಹೇಳ್ಕೊಳಕ್ಕಾಗಲ್ಲ. ನಮ್ಮೂರಲ್ಲೂ ಇದೇ ಮಾಡಿದ್ದು ರಾಜಕಾರಣ. ನಮ್ಗೆ ಆಗ್ದಿದ್ದವ್ರನ್ನೆಲ್ಲ ಅಲ್ಲೇ ಇಟ್ಟು ಒಂದು ಗೋಡೆ ಕಟ್ಬಿಟ್ಟು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ರಾಜಕಾರಣ ಮಾಡಿದ್ರು. ಈಗ ಆ ಗೋಡೆ ಒಡೆದಾಕ್ಬಿಟ್ಟಿದ್ದೀವಿ. ಓಬಳಾಪುರದಲ್ಲಿ ಆ ಗೋಡೆನೇ ಇಲ್ಲ ಈಗ. ಹೋಯ್ತಲ್ಲ, ಎಲ್ಲ ಅಭಿವೃದ್ಧಿ ಪಥವಾಗಿ ಯಾರ್ಯಾರು ಕೆಲಸ ಮಾಡ್ತಿದ್ದೀವಿ ಅವ್ರ ಪರವಾಗಿ ಬಂದಿದ್ದಾರೆ ಜನ. ಸೊ ನಾನು ಕೇಳೋದಿಷ್ಟೇ, ಒಂದು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಫಸ್ಟು ಅರ್ಥಕೋಬೇಕು. ಇದರಲ್ಲಿ ಏನಾದರೂ ನಾವು ಡಾಕ್ಯುಮೆಂಟ್ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ 869 ಕೋಟಿ ಅಂತ. ಅದರಲ್ಲಿ ಏನಾದ್ರು ತಪ್ಪಿದ್ದು, ನಾವು ಡಾಕ್ಯುಮೆಂಟ್ ಫೇಕ್ ಕೊಟ್ಟಿದ್ರೆ ಅವ್ರು ನಮ್ಮನ್ನು ಬಹಿರಂಗವಾಗಿ ಎಲ್ಲನ ಚರ್ಚೆಗೆ ಕರೀಲಿ. ನಮ್ಮ ಶಾಸಕರೇ ಬರ್ತಾರೆ, ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ. ನಮ್ಮದು ಯಾವುದು ಫೇಕ್ ಇಲ್ಲ, ನಾನೇ ಮಾಡಿಸ್ಕೊಂಬಂದಿರೋದು ಅನ್ನೋದಕ್ಕೆ ದಾಖಲೆ ಕೊಡ್ತಾರೆ. ಅದನ್ನು ತಾವು ಡಿಸೈಡ್ ಮಾಡಿ, ಆಯಿತಾ? ಅದಲ್ಲದೆ ಈಗ ಏನು ಚೌಧರಿ ಹೇಳ್ತಾನೆ, ಏನೂ ಗ್ಯಾರಂಟಿಗಳು ಯಾವುದೂ ಆ್ಯಕ್ಟೆಡ್ ಅಪಾನ್ ಆಗಿಲ್ಲ ಅಂತ. ಅವ್ರ ಊರಲ್ಲಿ ಕೇಳಲಿ ಹೆಣ್ಮಕ್ಳನ್ನ, 2000 ಬತ್ತಾದ ಇಲ್ವಾ? ಕರೆಂಟ್ ಬಿಲ್ 0ನಾ ಇಲ್ವಾ? ಯಾರು BJP ಕಾರ್ಯಕರ್ತರು ತಗೊಂಡಿಲ್ಲ, ಏನು ಹೇಳ್ತಾರೆ ಅವರು? ಗ್ಯಾರಂಟಿ ಮಾಡಿ ದೇಶ ಹಾಳು ಮಾಡಿಬಿಟ್ರು ಅಂತಾರಲ್ಲ. ಯಾರನ್ನ ಗ್ಯಾರಂಟಿಗಳನ್ನ ಬೆನಿಫಿಟ್ನ ತಗೊಂಡಿಲ್ಲ ಅನ್ನೋರು ಒಬ್ಬರು BJPಯನ್ನು ತೋರಿಸ್ರಿ, ನನಗೆ ಬೇಡ ಅಂತ. ನಾನು ತಗೊಂಡಿಲ್ಲ, ನನ್ನ ಮನೇಲಿ ನಾನು ಯಾವೂ ತೊಗೊಂಡಿಲ್ಲ, ನನಗೆ ದೇವ್ರು ಕೊಟ್ಟಿದ್ದಾನೆ ಅಂತೇಳಿ ನಾನು ತಗೊಂಡಿಲ್ಲ. ಆ ಥರ ಫಸ್ಟ್ ಲೈನಲ್ಲಿ ಅವರೇ ಇದ್ದರು, ತಗೊಂಡಿದ್ದಾರೆ, ಅವರೇ ನಿಂತು ವಿರುದ್ಧವಾಗಿ ಮಾತಾಡ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇಲ್ಲಿ ರೌಡಿ ಶೀಟ್ರುಗಳಿಗೆ ಯಾರು ಎದುರೋ ಅಂಥ ಅವಶ್ಯಕತೆ ಇಲ್ಲ. ಹೋಯ್ತಲ್ಲ, ಚೌಧರಿಯವರು ಬುದ್ಧಿ ಕಲ್ತ್ಕೋಬೇಕು, ಅವ್ರು ಹದ್ಬಸ್ತಲ್ಲಿರಬೇಕು. ಚೌಧರಿಯವ್ರು ಮಾಡ್ತಿರೋದು ಅಂದೇ ಯಾವುದು? ಹೋಗಿದ್ದು ಹಾಸ್ಪಿಟಲ್ ಕೇಳಿ, ತಾವು ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ. ಎಷ್ಟೋ ರೈತರಿಗೆ ದುಡ್ಡು ಹಾಕ್ಸ್ಕೊಂಡು ಅಗ್ರಿಮೆಂಟ್ ಹಾಕ್ಕೊಂಡು ಸ್ವಾಧೀನಕ್ಕೆ ಹೋಗಿ ಕಾಸು ಕೊಟ್ಟಿಲ್ಲ. ಇವನು ಜನನಾಯಕ. ಒಂದು ರೆವಿನ್ಯೂ ಲೇಔಟ್ 100 ಎಕರೆಲೋ 50 ಎಕರೆಲೋ 100 ಎಕರೆಲೋ ರೆವಿನ್ಯೂ ಲೇಔಟ್ ಮಾಡ್ತಿದ್ದಾನೆ. ನಾವು ಯಾವಾಗ ಅರ್ಜಿ ಕೊಡ್ಬೋದಿತ್ತು, ನಾವು ಆ ಕೆಲಸ ಮಾಡಿಲ್ಲ. ಹೋಯ್ತಲ್ಲ, ಹೆಂಗ್ರಿ ರೆವಿನ್ಯೂ ಲೇಔಟ್ ಮಾಡ್ತಾನೆ ಒಬ್ಬ ಲೀಡ್ರು, ಇವನು ತಾಲೂಕು ಅಧ್ಯಕ್ಷ, ಕಾನೂನನ್ನ ಮೀರಿ ರೆವಿನ್ಯೂ ಲೇಔಟ್ ಹೆಂಗೆ ಮಾಡ್ತಾರೆ? ಕನ್ವರ್ಷನ್ ಮಾಡಿದಾರಾ? ಒಂದು ಅಗ್ರಿಕಲ್ಚರ್ ಲ್ಯಾಂಡಿಂದ ನಾನ್ ಅಗ್ರಿಕಲ್ಚರಿಗೆ ಮಾಡಬೇಕು ಅಂದರೆ, ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದರೆ ಕನ್ವರ್ಷನ್ ಆರ್ಡರ್ ಇರಬೇಕು. ಎಲ್ಲಿದೆ? ನೀನು ಮಾಡ್ತಿರೋದೆಲ್ಲ ಇಲ್ಲೀಗಲ್ಲೇ. ಬೇರೆಯವ್ರಿಗೆ ಕ್ವಶನ್ ಮಾಡ್ತೀಯ. ಬಾಂಬೆಲಿ ಇದ್ರಂತೆ, ಬಾಂಬೆಯಿಂದ ಬಂದುಬಿಟ್ಟಿದ್ರು, ಇಲ್ಲೇನು ಎಲ್ಲರೂ ಕತ್ತರಿಸಾಕ್ಬಿಡೋರಾ? ಅದಕ್ಕೆ ಇವೆಲ್ಲ ಬಿಟ್ಬಿಡ್ಬೇಕು. ನಾವು ಸೌಜನ್ಯವಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಸಕರು ನೀಟಾಗಿ ಕೆಲಸ ಮಾಡ್ತಾವ್ರೆ. ತಾವು ಅದರಲ್ಲಿ ಏನೋ ಉಳುಕಿದ್ರೆ ತಾವು ಹೇಳೋಕ್ಕೆ ನಿಮಗೆಲ್ಲ ಶಕ್ತಿ ಇದೆ, ಕೇಳೋಕ್ಕೂ ಶಕ್ತಿ ಇದೆ. ಕೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾರೆ. ನೀನು ಆಲ್ ಆಫ್ ಸಡನ್ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಂದು ಫೋರ್ಸ್ಫುಲ್ಲಾಗಿ ನುಗ್ಗಿಬಿಟ್ಟು ತಾವು ಎಲ್ಲ ಇದ್ದೀರಿ, ಬಂದ್ಬಿಟ್ಟು ಏನ್ರಿ ನಿಮ್ಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು ಅಂದರೆ, ಶಾಸಕ ಪ್ರಥಮ ಪ್ರಜೆ ತಾಲೂಕಲ್ಲಿ ಪರ್ಮಿಷನ್ನು ಇದೆ, ಸೊಸೈಟಿಗೆ ಆರ್ಡ್ರ್ ಮಾಡಿಸಿದ್ದೀವಿ, ಪರ್ಮಿಷನ್ ತೊಗೊಂಡಿದ್ದೀವಿ, ಮಾಡಿದ್ದೀವಿ. ಇವನಿಗೆ ಏನೇನು ಬಾಧೆ ಇಲ್ಲ ರೀ. ಬೇಕಾದ್ರೆ ಅವನ್ನೇ ಕರೆಕ್ಟಾಗಿ ಕೇಳಿ, ಇವನು ಅಧ್ಯಕ್ಷ ಆಗಿರೋ ಡೈರಿಲಿ ಮಾಡ್ತಾವ್ರೆ ಅಂತ ಬಾಧೆ ಉಂಟು.
ಸರ್